ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ತಿಳಿಸಿ ಕಮೆಂಟಲ್ಲಿ. ನಾವು ಈ ಥರ ಸಿಂಪಲ್ಲಾಗಿ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ. ಈ ಸಲ ಎಲ್ಲೂ ಹೊರಗಡೆ ಹೋಗಲಿಲ್ಲ. ಸೊ ಮನೆಯಲ್ಲೇ ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಸೇರಿ ನನ್ನ ಹಸ್ಬೆಂಡ್ ಫ್ಯಾಮಿಲಿಯವರು ಪ್ಲ್ಯಾನ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ. ತಂದೂರಿ ಮಾಡಬೇಕು ಅಂತ ಹೇಳಿ ರೆಡಿ ಮಾಡಿಸಿದ್ವಿ, ಬಟ್ ಒಂದಿನನೂ ಮಾಡಿರಲಿಲ್ಲ. ಸೊ ನ್ಯೂ ಇಯರ್ಗೆ ಯಾಕೆ ಮಾಡಬಾರ್ದು ಅಂತ ರೆಡಿ ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು, ಫಸ್ಟು ಅದು ಚಾರ್ಕೋಲ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ಆಮೇಲೆ ಫ್ಯಾನು ಮಾಸ್ಟರ್ ಮೈಂಡ್ಗಳೆಲ್ಲ ಪ್ಲ್ಯಾನ್ ಮಾಡಿ ಫ್ಯಾನ್ ಎಲ್ಲ ಹಾಕಿದ್ಮೇಲೆ ತುಂಬ ಆರಾಮಾಗಿ ಚೆನ್ನಾಗಿ ಮಾಡಿದ್ವಿ. ತಂದೂರಿಗೆ ಮಸಾಲ ವೀಡಿಯೋನ ನಾನು ಒಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು ನೀವು. ತಂದೂರಿ ಅಂತೂ ಸಕ್ಕತ್ತಾಗಿ ಬಂದಿತ್ತು, ತುಂಬಾ ಚೆನ್ನಾಗಾಗಿತ್ತು. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು, ನನ್ನ ಹಸ್ಬೆಂಡ್ ಅವ್ರಿಗೆ ಇಬ್ಬರು ಅಕ್ಕಂದಿರಿದ್ದಾರೆ, ಸೊ ಅವರು ಫ್ಯಾಮಿಲಿ ಆ್ಯಂಡ್ ನಮ್ಮ ಅತ್ತೆ ಮಾವ ಎಲ್ಲರೂ ಇಷ್ಟು ಜನ ಒಟ್ಟಿಗೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಸ್ಪೆಷಲಾಗಿತ್ತು. ನ್ಯೂ ಇಯರ್ಗೆ ಯಾವಾಗಲೂ ಒಟ್ಟಿಗೆ ಸೇರಿರಲಿಲ್ಲ ಈ ಥರ, ತುಂಬ ಟೈಮ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಏನು ತಿನ್ನಬೇಕು? ಎಂಥ ಫ್ರೈ ತಿನ್ನಬೇಕು? ಅವಳು ಆ್ಯಕ್ಚುಲಿ ತಂದೂರಿ ತಿನ್ನಲ್ಲ, ಬಟ್ ಅವತ್ತು ಟೇಸ್ಟ್ ಮಾಡಿದ್ಮೇಲೆ ಮಕ್ಕಳಿಗೆ ಅಂಥೇಳಿ ಬೋನ್ಲೆಸ್ ಮಾಡಿದ್ದೆ. ತುಂಬ ಚೆನ್ನಾಗಿ ತಿನ್ನಲು, ಸಖತ್ ಖುಷಿ ಆಯಿತು ನಮಗೆ. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸಕ್ಕತ್ತಾಗಿತ್ತು ಟೈಮು. ಆ್ಯಂಡ್ ತುಂಬ ಪಟಾಕಿ ಇತ್ತು ಅಂತ ಹೇಳಿಬಿಟ್ಟು ಎಲ್ಲ ಮುಗಿದ್ಮೇಲೆ ಎಂಡಲ್ಲಿ ಒಂದು 12 o'clock ಹಾಗೆ ಪಟಾಕಿ ಇದೆಲ್ಲ ಫಸ್ಟು ತಂದೂರಿ ತಿಂದ್ಕೊಂಡು ಆ್ಯಂಡ್ ಡ್ರಿಂಕ್ಸ್ ಮಾಡ್ತಾ ಎಲ್ಲರೂ ಪಾರ್ಟಿ ಮಾಡಿ ಚೆನ್ನಾಗಿ ಮಾತಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಚೆನ್ನಾಗಿತ್ತು. ಸೊ ಫ್ಯಾನ್ ನೋಡ್ಬೋದು ನೀವು. ಯಾರಿಗಾದರೂ ಚಾರ್ಕೋಲ್ ಮಾಡಬೇಕಾದ್ರೆ, ತಂದೂರಿ ಮಾಡಬೇಕಾದ್ರೆ ಈ ಐಡಿಯಾ ಉಳ್ದಿಲ್ಲ ಅಂದರೆ ನೋಡಿ. ಸೊ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು, ಫೋಟೋಸ್ ಏನು ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ, ಬಟ್ ಮೆಮೊರೀಸ್ಗೆ ಅಂತ ತೊಗೊಂಡ್ವಿ. ಅಲ್ಲಿಂದ ನಾವು ಪಟಾಕಿ ಹೊಡೆಯೋಕ್ಕೆ ಅಂತ ಹೋದ್ವಿ. ಪಟಾಕಿ ತುಂಬಾ ಪಟಾಕಿಗಳಿತ್ತು. ಸೊ ಅದನ್ನೆಲ್ಲ ಹೊಡೆದು ಸಖತ್ತು ಡ್ಯಾನ್ಸ್, ನಮ್ಮ ಪುಟ್ಟಿ ಅಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ಲು. ಫುಲ್ ಖುಷಿ ಎಲ್ರಿಗೂ. ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ ಎಲ್ಲ. ಅವಳೇ ಮೇಯ್ನಲ್ಲಿ ಚಿಕ್ಕವಳಾಗಿರೋದ್ರಿಂದ ಸಖತ್ ಡ್ಯಾನ್ಸ್ ಬೇರೆ ಮಾಡ್ತಿದ್ನಲ್ಲ, ಎಲ್ರಿಗೂ ಫೋಕಸ್ ಅವಳೇ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಸಾಂಗ್ ಹಾಕಿದ್ರೆ ಸಾಕು. ಅದು ಎಲ್ಲಿ ಕಲ್ತ್ಕೊಂಡಿದ್ದಾಳೋ ನನಗಂತೂ ಗೊತ್ತಿಲ್ಲ. ಸಖತ್ ಖುಷಿಯಾಗುತ್ತೆ ನೋಡೋಕ್ಕೆ, ತುಂಬ ಚೆನ್ನಾಗಿರುತ್ತೆ ಡ್ಯಾನ್ಸ್ ನೋಡೋಕ್ಕೆ. ಎವ್ರಿ ಟೈಮ್ ಹಂಗೆ ಆಗುತ್ತೆ ಆ್ಯಕ್ಚುಲಿ. ನಾನು ಡ್ಯಾನ್ಸಿಗೆ ಬಂದಾಗಲೇ ನನ್ನ ಮೇಲೆ ಹತ್ಕೊಂಡು ಅವಳು ಡ್ಯಾನ್ಸ್ ಮಾಡಲ್ಲ, ನನಗೂ ಡ್ಯಾನ್ಸ್ ಮಾಡೋಕ್ಕೆ ಬಿಡಲ್ಲ. ಸೊ ಇಳಿಯೋದೇ ಇಲ್ಲ ಕೆಳಗೆ. ನಾನು ಇಳಿಯಲ್ಲ ಅಂದ್ಕೊಂಡು ಹಠ ಮಾಡ್ತಾಯಿದ್ದೀನಿ. ಲೇಟ್ ಬೇರೆ ಆಗಿತ್ತಲ್ಲ ಅಂದ್ಕೊಂಡು ಸರಿ ಅಂತ ಇನ್ನೇನು ಮಾಡೋದಂತ ಎತ್ಕೊಂಡೆ ಡ್ಯಾನ್ಸ್ ಮಾಡ್ತಾಯಿದ್ವಿ ಸ್ವಲ್ಪ ಹೊತ್ತೆಲ್ಲ. ಇನ್ನೂ ಆ್ಯಕ್ಚುಲಿ ಊಟ ಆಗಿರಲಿಲ್ಲ ನಮ್ಮದು. ಸೊ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂಥೇಳಿ ಪಟಾಕಿ, ಮಕ್ಕಳಂತೂ ಪಟಾಕಿ 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 ಅಂತಾಯಿದ್ರು. ಸೊ ಪಟಾಕಿ ಎಲ್ಲ ಉಡಿಸಿ ಆಮೇಲೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಎಲ್ಲರೂ ಆಮೇಲೆ ಹೋಗಿ ಊಟ ಮಾಡಿದ್ವಿ. ಆಲ್ಮೋಸ್ಟ್ 2 o'clock ಆಯಿತು ಮಲಗಬೇಕಾದ್ರೆ. ಬಟ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಈ ಸಲ ನ್ಯೂ ಇಯರ್. ನಿಮಗೆಲ್ಲ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಎಲ್ಲ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ.